ಇವ್ರ ಸ್ಯಾಲ್ರಿ 30,000 ರೂಪಾಯಿ. ಇವನು ಬೈ ಮಾಡಿದ್ದು ಮೊಬೈಲು 21,000. ಕ್ರೆಡಿಟ್ ಕಾರ್ಡ್ ಲೋನ್ ಅನ್ನೋದು ಮೋಸ್ಟ್ ಎಕ್ಸ್ಪೆನ್ಸಿವ್. ಕ್ರೆಡಿಟ್ ಕಾರ್ಡ್ ಅವರು 45 ಡೇಸ್ವರೆಗೂ ಸುಮ್ಮನೆ ಇರ್ತಾರೆ. ಅದಾದಮೇಲೆ ಟಾರ್ಚರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಂಡ್ ಆಫ್ ದ ಮಂತ್ ನೀವು ಎಲ್ಲಿ ಜಾಸ್ತಿ ಖರ್ಚು ಮಾಡ್ತಾ ಇದ್ದೀರೋ, ಎಲ್ಲಿ ನಾನು ಸೇವ್ ಮಾಡ್ಬೋದು, ನಿಮ್ಗೊಂದು ಐಡಿಯಾ ಬರ್ತದೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದರೆ ವಿಸ್ತಾರ ಮನಿ ಪ್ಲಸ್. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಭಾರತದಲ್ಲಿ ಸುಮಾರು 93% ಮಂದಿ, ಅಂದರೆ ಈ 140 ಕೋಟಿ ಜನಸಂಖ್ಯೆಯಲ್ಲಿ 93% ಮಂದಿ ಅವರ ಆಸ್ತಿ ಬಿಲೋ 1 crore, ಅಂದರೆ 1 ಕೋಟಿ ರೂಪಾಯಿಗಿಂತಲೂ ಕಡಿಮೆ ಅವರ ಒಟ್ಟು ಆಸ್ತಿ ಇರುವಂಥದ್ದು. ಕೇವಲ 7% ಮಂದಿಯ ಆಸ್ತಿ ಮಾತ್ರ 1 ಕೋಟಿ ರೂಪಾಯಿಗಿಂತ ಜಾಸ್ತಿ ಇರುವಂಥದ್ದು. ಹಾಗಾಗಿ ಭಾರತದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೋಟ್ಯಾಧಿಪತಿ ಆಗೋದು ಹೇಗೆ ಅನ್ನುವಂಥ ಒಂದು ಕನಸಿರುತ್ತೆ. ಕೋಟ್ಯಾಧಿಪತಿ ಆಗೋದು ಹೇಗೆ ಅನ್ನುವಂಥ ಕನಸು ಬಹಳ ಇಂಟ್ರೆಸ್ಟಿಂಗ್ ಇರುತ್ತೆ, ಹಾಗೂ ಅದು ತಪ್ಪಲ್ಲ. ಆದರೆ ಕೋಟ್ಯಾಧಿಪತಿ ಆಗಲಿಕ್ಕೆ ಏನೆಲ್ಲ ಮಾಡಬೇಕು ಅನ್ನುವಂಥದ್ದು ಅನೇಕ ಮಂದಿಗೆ ಗೊತ್ತಿರಲ್ಲ. ಈ ನಿಟ್ಟಿನಲ್ಲಿ ವಿಸ್ತಾರ ಮನಿ ಪ್ಲಸ್ನಲ್ಲಿ ಅತ್ಯಂತ ಇಂಟ್ರೆಸ್ಟಿಂಗ್ ಸೀರೀಸ್ ಒಂದು ಬರ್ತಾ ಇದೆ. ಕೋಟ್ಯಾಧಿಪತಿ ಆಗೋದು ಹೇಗೆ ಅನ್ನೋದೇ ಈ ಸೀರೀಸ್ನ ಒಂದು ಉದ್ದೇಶ. ಇದರಲ್ಲಿ ತಜ್ಞರಾದಂತಹ ನರಸಿಂಹಕುಮಾರ್ ಅವರು ಇದರ ಬಗ್ಗೆ ಸವಿವರವಾದ ಒಂದು ಡೀಟೇಲ್ಸ್ ಆಗಿ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ವಿವರಿಸ್ತಾರೆ. ಅಕ್ಷಯ್ ಮನಿ ಮ್ಯಾನೇಜ್ಮೆಂಟ್ನ ಸ್ಥಾಪಕರಾದಂತಹ ನರಸಿಂಹಕುಮಾರ್ ಅವರು ಕೋಟ್ಯಾಧಿಪತಿ ಆಗೋದು ಹೇಗೆ ಅನ್ನುವ ಸೀರೀಸನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನರಸಿಂಹಕುಮಾರ್. ಥ್ಯಾಂಕ್ ಯು ಕೇಶವ್ ಅವರೇ. ಥ್ಯಾಂಕ್ ಯು ಸರ್. ಇವಾಗ ಈ ಬಹಳ ಇಂಟ್ರೆಸ್ಟಿಂಗ್ ಟಾಪಿಕನ್ನು ತಾವು ಪ್ರಸಿದ್ಧಪಡಿಸ್ತಾ ಇದ್ದೀರಿ, ಕೋಟ್ಯಾಧಿಪತಿ ಆಗೋದು ಹೇಗೆ ಅಂತ. ಇದೇ ನಮ್ಮ ಕ್ವಶನ್. ಇದಕ್ಕೆ ನಿಮ್ಮ ಉತ್ತರ ಏನು ಅಂತ? ಇದು ಎಷ್ಟೋ ಜನ ಯೂಟ್ಯೂಬ್ ನೋಡಿಬಿಟ್ಟು ಕೋಟ್ಯಾಧೀಶ ಆಗ್ಬೋದು ಅನ್ಕೊತಾ ಇದ್ದಾರೆ. ಲೆಟ್ ಅಸ್ ಗಿವ್ ಎಕ್ಸಾಂಪಲ್. ಒಂದು ಯೂಟ್ಯೂಬ್ ನೋಡಿಬಿಟ್ಟು ಕಾರ್ ಡ್ರೈವಿಂಗ್ ಮಾಡೋಕ್ಕಾಗ್ತದ? ಒಂದು ಯೂಟ್ಯೂಬ್ ನೋಡಿಬಿಟ್ಟು ಒಂದು ಫಾರ್ ಎಕ್ಸಾಂಪಲ್ ಬಾಡಿ ಬಿಲ್ಡ್ ಮಾಡೋಕ್ಕಾಗ್ತದ? ಅಥವಾ ಎನಿ ಒಂದು ವಿಡಿಯೋ ನೋಡಿಬಿಟ್ಟು ಆಗೋದಿಲ್ಲ. ದಿಸ್ ಲೈಕ್ ಎ ಲರ್ನಿಂಗ್ ಪ್ರಾಸೆಸ್. ಸೊ ಇದಕ್ಕೆ ಒಂದು ಸೀರೀಸ್ ಆಗಿ ಕರೋಡ್ಪತಿ ಆಗಬೇಕಂದ್ರೆ ಏನೇನು ತಪ್ಪು ಮಾಡ್ತಾರೆ, ಏನೇನು ಕರೆಕ್ಟಾಗಿ ಮಾಡಬೇಕು, ಅದೊಂದು ಪ್ರಾಸೆಸ್ ಆಗಿ ಹೇಳಿದ್ರೆ ದಟ್ ವಿಲ್ ಬಿ ರೀಚಿಂಗ್ ಟು ಲಾಟ್ ಆಫ್ ಪೀಪಲ್. ಅವರು ಆ ಮಿಸ್ಟೇಕ್ ಮಾಡಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಾಗಿ ದೇ ಕ್ಯಾನ್ ಬಿಕಮ್ ಎ ಕರೋಡ್ಪತೀಸ್ ಒನ್ ಆರ್ ದ ಅದರ್ ಡೇ. ಸೊ ಈ ಕಾನ್ಸೆಪ್ಟಿಂದ ನೀವು ತಂದಿದ್ದು ಈ ಸೀರೀಸು ನನಗೆ ಬರೀ ಸಂತೋಷ ಆಗೈತೆ. ಅತ್ಯದ್ಭುತ ವಿಶಾಲವಾದ ಮ್ಯಾನೇಜ್ಡ್ ಮ್ಯಾಂಗೋವಾ ಆಲ್ಫೋನ್ಸೋ ವೆರೈಟಿಯ ಮಾವಿನ ಮರಗಳ ಫಾರ್ಮ್ ಲ್ಯಾಂಡ್ಗಾಗಿ ಹಿಂದೆ ಭೇಟಿ ನೀಡಿ. ಚನ್ನಪಟ್ಟಣ, ರಾಮನಗರ ಜಿಲ್ಲೆ, ಬೆಂಗಳೂರಿನ ಸಮೀಪದಲ್ಲಿ. ಸರ್, ಇವಾಗ ಭಾರತದಲ್ಲಿ 93% ಮಂದಿಗೆ ಅವರ ಒಟ್ಟು ಆಸ್ತಿಯೇ 1 ಕೋಟಿ ರೂಪಾಯಿಗಿಂತ ಕಡಿಮೆ ಅಂತ ನಾವು ನೋಡಿದ್ವಿ. ಇಂಥ ಒಂದು ಸಂದರ್ಭದಲ್ಲಿ ಮಧ್ಯಮ ವರ್ಗದ ಜನ ಇರ್ಬೋದು ಅಥವಾ ಬಿಲೋ ಮಧ್ಯಮ ವರ್ಗದವರು, ಅವರು ತಿಂಗಳಿಗೆ ಸುಮಾರು ಒಂದು 30,000 50,000 ತನಕ ಅರ್ನಿಂಗ್ ಇರುವಂಥವರು, ಅವರು ಹೇಗೆ ಕೋಟ್ಯಾಧಿಪತಿ ಆಗ್ಬೋದು ಅಂತ ತಾವು ಹೇಳ್ತೀರಾ? ಏನೆಲ್ಲ ಒಂದು ಅವರ ಡಿಸಿಪ್ಲಿನ್ ಇರಬೇಕು ಅವರಿಗೆ ಅಂತ? ಇದಕ್ಕೆ ವಿ ಹ್ಯಾಡ್ ಸರ್ವ್ ಲಾಟ್ ಆಫ್ 1000 ಕಸ್ಟಮರ್ಸ್ ನಾವು ಸರ್ವ್ ಮಾಡಿವಿ. ಇದರೊಳಗೆ ಒಂದು ಕಸ್ಟಮರ್ ಲೈವ್ ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತೀನಿ. ಅದು ಕೊಡ್ತಾ ನಾನು ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ, ಸೊ ದಟ್ ನಿಮಗೂ ಅರ್ಥ ಆಗ್ತದೆ. ಸೊ ಶೇಖರ್ ಅನ್ನೋ ಅವರು ಒಬ್ಬರು ನನಗೆ ರಾತ್ರಿ 7:30ಗೆ ನನಗೊಂದು ಫೋನ್ ಮಾಡಿದ್ದಾರೆ. ಇದು ಎಕ್ಸಾಕ್ಟ್ಲಿ ಕೋವಿಡ್ ಆದಮೇಲೆ ಎಲ್ಲ ಆಫೀಸಸ್ ಓಪನ್ ಆಯ್ತಲ್ಲ ಆ ಟೈಮ್ ಇದು. ಸೊ ಅವರು ಫೋನ್ ಮಾಡಿಬಿಟ್ಟು ಸ್ವಲ್ಪ ಬೇಜಾರಿಂದ, ಸರ್ ನಾನು ದುಡ್ಡು ನಾವು ಏನು ಸ್ಟಾರ್ಟ್ ಮಾಡಿದ್ವಲ್ಲ ಅದನ್ನು ಸ್ವಲ್ಪ ನಾನು ಬ್ರೇಕ್ ಮಾಡಬೇಕು ಅಂತ ಹೇಳಿದರು. ನಾನು ಯಾಕೆ, ಮೊನ್ನೆ ಲಾಸ್ಟ್ 3 years ಬ್ಯಾಕೆ ನಾವು ಸ್ಟಾರ್ಟ್ ಮಾಡಿವಿ, ಎಸ್ಪೆಷಲಿ ನಿಮ್ಮ ಮಗಳ ಮದುವೆಗೋಸ್ಕರ ಪ್ಲಸ್ ನೀವು ರಿಟೈರ್ಮೆಂಟ್ಗೋಸ್ಕರ ನಾವು ಮಾಡಿದ್ವಿ, ಅದು ಬ್ರೇಕ್ ಮಾಡಿದ್ರೆ ನಿಮಗೆ ಗೋಲ್ ಅಚೀವ್ ಆಗೋದಿಲ್ಲಲ್ಲ ಅಂತ ಹೇಳಿದೆ. ಕರೆಕ್ಟಾ ಸರ್ ನೀವು ಹೇಳಿದ್ದು? ನಿಮಗೆ ಗೊತ್ತು, ನಾನು ನನ್ನ ಮಗ ರೋಹಿತ್ಗೋಸ್ಕರ ನಾನು ಎಜುಕೇಷನ್ ಲೋನ್ ಮಾಡಿದ್ದೆ. ಆ ಲೋನು ಅವನು ಓದೋವರೆಗೆ 50% ಕಟ್ ಅಂತ ಹೇಳಿದ್ರು. ಇವಾಗೆ ಆಫ್ಟರ್ ಎಜುಕೇಷನ್ ಫುಲ್ EMI ಸ್ಟಾರ್ಟ್ ಆಯಿತು. ಸೊ ಅದು ಕಟ್ಟಕ್ಕೆ ನನಗೆ ದುಡ್ಡಿಲ್ಲ ಅಂತ ಹೇಳಿದ್ರು. ಸೊ ನಾನು ಹೇಳಿನಿ, ಹೌದು ನಿಮ್ಮ ಮಗ ಸೇರಿ ಎಲ್ಲೋ IT ಒಳಗೆ ಸೇರಿದ್ದಾರೆ, 4 ತಿಂಗಳು ಆಯಿತು ಅಂತ ಹೇಳಿರಲ್ಲ, 4 ತಿಂಗಳು ಆದಮೇಲೆ ಕೂಡ ಯಾಕೆ ಅವ್ರು EMI ಕಟ್ಟೋಕ್ಕೆ ಹೆಲ್ಪ್ ಮಾಡ್ತಾ ಇಲ್ಲ ನಿಮಗೆ ಅಂತ ಹೇಳಿನಿ. ಅದಕ್ಕೆ ಸ್ವಲ್ಪ ವಿಚಾರದಿಂದ, ಸರ್ ಎವ್ರಿ ಮಂತ್ ನಾನು ಕೇಳ್ತಾ ಇದ್ದೀನಿ ರೋಹಿತ್ಗೆ ದುಡ್ಡು ಕೊಡು ಅಂತ, ಬಟ್ ಏನೋ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಒಳಗೈತೆ, ಈ ಮಂತ್ ಆಗೋದಿಲ್ಲ, ನೆಕ್ಸ್ಟ್ ಮಂತ್ ಅಂತ ಇವಾಗ 4 ತಿಂಗಳಾಗುತ್ತೆ ಅವ್ನು ಜಾಬ್ ಸೇರಿ, ಬಟ್ ₹1 ಕೂಡ ನನ್ನ ಮನೆಗೆ ಕೊಟ್ಟಿಲ್ಲ ಅಂತ ಹೇಳಿದ್ರು. ನಾನು ಏನೋ ಪ್ರಾಬ್ಲಮ್ ಇರಬೇಕಿದು, ಎಲ್ಲ ಸ್ಯಾಲ್ರೀಸ್ ಚೆನ್ನಾಗಿ ಕೊಡ್ತಾ ಇದ್ದಾರೆ ಕಂಪ್ನಿಯವರು ಅಂತ ಕೇಳೀನಿ.
ಇಲ್ಲ ಸರ್ ಚೆನ್ನಾಗಿ ಕೊಡ್ತಾ ಇದ್ದಾರೆ ಕಂಪ್ನಿಯವರು, ಬಟ್ ಅವ್ನು ನಮಗೆ ಕೊಡ್ತಾ ಇಲ್ಲ, ಏನೋ ಪ್ರಾಬ್ಲಮ್ ಆಗೈತೆ. ಸರಿ, ಅದು ಏನೋ ಮೋಸ್ಟ್ಲಿ ತಂದೆಯವ್ರಿಗೆ ಹೇಳೋಕ್ಕಾಗ್ತದೋ ಇಲ್ಲೋ, ಒಂದು ಸರಿ ನಾಳೆ ಶನಿವಾರ ಅಲ್ಲ, ನೀವು ರೋಹಿತ್ಗೆ ನನ್ನ ಆಫೀಸ್ಗೆ ಕರೀರಿ, ನಾನು ಲೆಟಸ್ ಡಿಸ್ಕಸ್ ವಿತ್ ಹಿಮ್ ಅಂತ ಕೇಳೀನಿ. ಅವ್ರು ಭಾರಿ ಸಂತೋಷ ಆಯಿತು. ಸರ್ ನೀವು ಮಾತಾಡಿದ್ರೆ ನನಗೆ ಸಂತೋಷ ಸರ್, ನಾನು ನಾಳೆನೇ ಹೇಳ್ತೀನಿ ರೋಹಿತ್ಗೆ ನಿಮ್ಮ ಆಫೀಸ್ಗೆ ಬರಬೇಕು ಅಂತ ಹೇಳಿದರು. ಸರಿ ಅಂತ ಆಯಿತು. ಸೊ ನೆಕ್ಸ್ಟ್ ಡೇ ರೋಹಿತ್ ನಮ್ಮ ಆಫೀಸ್ಗೆ ಬಂದ. ಸೊ ನಾನು ಹಾಯ್ ರೋಹಿತ್, ಹೆಂಗಿದೆಯಾ, ಹೆಂಗೆ ಆಫೀಸು ಎಲ್ಲ ಮಾತಾಡ್ತಾ ಇದ್ದೆ. ಸೊ ಅವ್ನು ಮಾತಾಡ್ತಾ ಅವನೇ ಸ್ಟಾರ್ಟ್ ಮಾಡಿದೆ. ನಾನು ಹೆಂಗೆ ಕೇಳೋಣ ಅಂತ ನೋಡ್ತಾ ಇದ್ದೆ, ಅವನೇ ಸ್ಟಾರ್ಟ್ ಮಾಡಿದೆ. ನಾನು 4 ತಿಂಗಳು ಆಗಲಿಲ್ಲ, ಅವಾಗೇ ಐ ಗಾನ್ ಇನ್ ಟು ಫೈನಾನ್ಷಿಯಲ್ ಕ್ರೈಸಿಸ್ ಒಳಗೆ ಹೋಗ್ತಾ ಇದ್ದೀನೇನೋ ಅಂತ ನನಗೆ ಅನಿಸ್ತದೆ ಸರ್, ಏನು ಮಾಡಬೇಕು ಅಂತೇಳಿ. ಯಾಕೆ, ಏನಾಯಿತು, ಎಕ್ಸ್ಪ್ಲೇನ್ ಮಾಡ್ತೀಯಾ ಅಂತ ಕೇಳೀನಿ. ಸೊ ಅವನು, ಸರ್ ನಾನು ಫಸ್ಟ್ ದಿನ ನಾನು ಜಾಬ್ ಹೋಗೋ ಮುಂಚೆನೇ ನನ್ನ ತಾಯಿಗೆ ನಾನು ಒಂದು ಗೋಲ್ಡ್ ಏನಾದರೂ ಕೊಡಿಸ್ಬೇಕು ಅಂತ ಆಸೆ ಇತ್ತು ನನಗೆ. ಫಸ್ಟ್ ಮಂತ್ ಸ್ಯಾಲ್ರಿ ಒಳಗೆ ಕೊಡಿಸ್ಬೇಕು ಅಂತ ನಾನು ಡಿಸೈಡ್ ಮಾಡೀನಿ. ಓಕೆ, ಒಳ್ಳೆಯದು. ಸೊ ಫಸ್ಟ್ ಮಂತ್ ಸ್ಯಾಲ್ರಿ ಬಂದ ತಕ್ಷಣ ಅವ್ರ ಫ್ರೆಂಡ್ಸು ಇವು ಮೂವಿಗೆ ಹೋಗೋಣ ಇಲ್ಲಿ ವೈಟ್ ಫೀಲ್ಡ್ ಒಳಗೆ ಅಂತ ಹೇಳಿದ್ರು. ಸರಿ ಅಂತ ಹೋದ ಅವನು. ಹೋಗಿ ಬರೋವಾಗೆ ಅವ್ರ ಫ್ರೆಂಡು, ನಾನೊಂದು ಮೊಬೈಲ್ ಶಾಪ್ಗೆ ಹೋಗಬೇಕು, ನಾನೊಂದು ಮೊಬೈಲ್ ತೊಗೋಬೇಕಂತಿದ್ದೀನಿ ಅಂತ ಇದ್ದ. ಸೊ ಅವನು ಹೋಗಿ ಮೊಬೈಲ್ ನೋಡ್ತಾ ಇದ್ದ, ರೋಹಿತ್ ಅವ್ರ ಫ್ರೆಂಡು. ಅವನಕ್ಕಿಂತ ಜಾಸ್ತಿ ಇಂಟ್ರೆಸ್ಟು ರೋಹಿತ್ಗೆ ಬಂತು. ಯಾಕಂದರೆ ಒಂದು ಹಳೆಯ ಫೋನು, ಸೊ ಹೊಸ ಫ್ಯೂಚರ್ಸು ಆ ಸೇಲ್ಸ್ಮ್ಯಾನ್ ಹೇಳ್ತಾ ಇವ್ನಿಗೆ ಇಂಟ್ರೆಸ್ಟ್ ಆಗಿಬಿಟ್ಟು ಅವನಕ್ಕಿಂತ ಮುಂಚೆ ಇವನೇ ಬೈ ಮಾಡಿಬಿಡ್ತಾನೆ. ಸೊ ಇದರೊಳಗೆ ನೀವು ಅರ್ಥ ಆಗಬೇಕೇನೆಂದರೆ, ಇವ್ರ ಸ್ಯಾಲ್ರಿ 30,000 ರೂಪಾಯಿ, ಇವನು ಬೈ ಮಾಡಿದ್ದು ಮೊಬೈಲು 21,000 ರುಪೀಸ್. ಸೊ ಇದನ್ನು ಇಂಪಲ್ಸ್ ಬೈಯಿಂಗ್ ಅಂತೀವಿ ನಾವು. ಅಂದರೆ ವಿತೌಟ್ ಪ್ಲ್ಯಾನಿಂಗ್, ಇವಾಗ ದುಡ್ಡು ಐತೆ ತೊಗೋಬೇಕಂತ ತೊಗೊಂಬಿಟ್ಟಿದ್ದಾರೆ. ಸೊ ಅದರಿಂದ ಏನಾಯಿತು, ಅವ್ರ ತಿಂಗಳ ಖರ್ಚಿಗೆಲ್ಲ ಸ್ವಲ್ಪ ಕಷ್ಟ ಆಯಿತು. ಆ ತಿಂಗಳ 0 ಸೇವಿಂಗ್ಸ್. ಅದರಿಂದ ಫಸ್ಟ್ ಮಂತ್ ನಾನು ಕಳ್ಸೋಕ್ಕೆ ಆಗಿಲ್ಲ ಅಂತ ಹೇಳ್ದೆ. ಸರಿ, ಸೆಕೆಂಡ್ ಮಂತ್ ಏನಾಯಿತು ಅಂತ ಕೇಳಿದೆ ನಾನು. ಸರ್ ಸೆಕೆಂಡ್ ಮಂತ್ ನಾನು ಗ್ಯಾರಂಟಿ ನಮ್ಮ ತಾಯಿಗೆ ಕೊಡಿಸ್ಲೇಬೇಕು ಅಂತ ಡಿಸೈಡ್ ಮಾಡಿದ್ದೆ. ಸೊ ನನ್ನ ಫ್ರೆಂಡಿಗೆ ಅದೇ ಹೇಳಿದ್ದೆ, ನಾನು ಫಸ್ಟ್ ಮಂತೇ ಕೊಡ್ಸೋಕ್ಕೆ ಆಗಿಲ್ಲ. ಆವಾಗ ಅವ್ರ ಫ್ರೆಂಡು ಹೇಳಿದ್ದು ಸಜೆಷನ್ ಏನಂದರೆ, ಕ್ರೆಡಿಟ್ ಕಾರ್ಡ್ ಅಂತ ಒಂದು ಐತೆ, ಅದು ಅಪ್ಲೈ ಮಾಡು. ಸೊ ದಟ್ ನಿಮ್ಗೆ ದುಡ್ಡು ಯಾವಾಗ ಬೇಕೋ ಅವಾಗೆ ಮತ್ತೆ ವಾಪಸ್ ಕೊಡ್ಬೋದು. ಈ ಫೀಚರ್ಸ್ ಕ್ರೆಡಿಟ್ ಕಾರ್ಡ್ ಐತೆ, ಕ್ರೆಡಿಟ್ ಕಾರ್ಡ್ ತೊಗೋ ಅಂತ ಹೇಳಿದರು. ಅವನು ಟಕ್ ಅಂತ ಅಪ್ಲೈ ಮಾಡ್ದೆ, ವಿತಿನ್ 1 ವೀಕ್ ಒಳಗೆ ಬಂದುಬಿಡ್ತು. ಸರಿ, ಅದೆಲ್ಲ ಚೆನ್ನಾಗೈತೆ. ನೋಡ್ತಾ ಸೆಕೆಂಡ್ ಮಂತ್ ಸ್ಯಾಲ್ರಿ ಕೂಡ ಬಂತು. ಸೊ 30,000 ಬಂತು. ಬಂದ ತಕ್ಷಣ ಅವನಿರೋದು BTM ಲೇಔಟ್ ಒಳಗೆ, ಎಲೆಕ್ಟ್ರಾನಿಕ್ ಸಿಟಿ ಒಳಗೆ ಕೆಲಸ ಮಾಡಬೇಕು. ಸೊ ಈ ಕೋವಿಡ್ ಆದಮೇಲೆ ಈ ಕಾಂಟ್ಯಾಕ್ಟ್ ಜಾಸ್ತಿ ಮಾಡಬಾರ್ದಂತ ಅವ್ನು ಬಸ್ ಒಳಗೆ ಹೋಗಿ ಬರೋಕ್ಕೆ ಸ್ವಲ್ಪ ಅವ್ನು ಕಷ್ಟ ಆಗ್ತಾಯಿತ್ತು, ಪ್ಲಸ್ ಟೈಮ್ ಕೂಡ ಜಾಸ್ತಿ ತೊಗೊತಾ ಇತ್ತು. ಸೊ ಅವ್ರ ಫ್ರೆಂಡ್ ಸಜೆಸ್ಟ್ ಮಾಡ್ದಂಗೆ ಒಂದು ಬೈಕ್ ತೊಗೋ, ಸೊ ದಟ್ ನಾವು ಜಲ್ದಿ ಹೋಗ್ಬೋದು, ಜಲ್ದಿ ಬರ್ಬೋದು ಅಂತ ಹೇಳ್ದೆ. ಸೊ ಈ ಮಾತೊಳಗೆ ಯಾವ CCs ಚೆನ್ನಾಗಿರ್ತದೆ, ಯಾವ ಹೀರೋ ಹೋಂಡಾ ಚೆನ್ನಾಗಿರ್ತದೆ, ಸುಜುಕಿ ಚೆನ್ನಾಗಿರ್ತದೆ, ಆ ಮಾತೊಳಗೆ ಇವನ್ನ ಫಸ್ಟ್ ಗೋಲ್ ಏನಿತ್ತು ಅವ್ರ ತಾಯಿಗೆ ಕೊಡಿಸ್ಬೇಕು ಅನ್ನೋದು ಮರ್ತೋಗ್ಬಿಟ್ಟಿದ್ದಾನೆ. ಸೊ ಇಮಿಡಿಯೇಟ್ ಅಲ್ಲಿಂದ ಹೋಗ್ಬಿಟ್ಟು ಒಂದು ಬೈಕ್ ಅವತ್ತೇ ನೋಡಿಬಿಟ್ಟು ಅವಾಗೆ ಬೈ ಕೂಡ ಅಡ್ವಾನ್ಸ್ ಕೂಡ ಕೊಟ್ಬಿಟ್ಟಿದ್ದಾನೆ. ಅದು ಹೆಂಗೆ ಕೊಟ್ಟಿ ಅಂತ ಕೇಳೀನಿ. ಸೊ ನಾನು ಎಷ್ಟೋ ಯೂಟ್ಯೂಬ್ ನೋಡ್ತಾ ಇರ್ತೀನಿ, ಅದು ಜಾಸ್ತಿ ಸಾಲ ಮಾಡಬಾರ್ದು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ನಾನು ಕ್ರೆಡಿಟ್ ಕಾರ್ಡಿಂದ 70,000 ರುಪೀಸ್ ಡೌನ್ ಪೇಮೆಂಟ್ ಮಾಡಿಬಿಟ್ಟು ಇನ್ನು ಮಿಕ್ಕಿದ 70,000 ರುಪೀಸ್ ನಾನು EMI ಅಪ್ಲೈ ಮಾಡೀನಿ ಅಂತ ಹೇಳಿದೆ. ಸೊ ಸೆಕೆಂಡ್ ಮಂತ್ ಸ್ಯಾಲ್ರಿ ಆಲ್ಸೋ ಈಸ್ ಗಾನ್. ಸೊ ಇದೆಲ್ಲ ಮಾತಾಡಿ ಅವನಲ್ಲಿ ಬುಕ್ ಮಾಡಿ ಭಾರಿ ಸಂತೋಷದಿಂದ ಮನೆಗೆ ಬರ್ತಾನೆ. ಮನೆಗೆ ಬಂದ ಮೇಲೆ ಮತ್ತೆ ಗಿಲ್ಟಿ ಫೀಲ್ ಆಗ್ತಾನೆ, ಅಯ್ಯೋ ನಾನು ಸೆಕೆಂಡ್ ಮಂತ್ ಕೂಡ ನಮ್ಮ ತಾಯಿ ಕೊಡ್ಸೋಕ್ಕಾಗಿಲ್ಲಲ್ಲ ಗೋಲ್ಡ್ ಚೈನು ಅಂತ, ಈ ಸಾರಿ ಹಿಂಗಾದ್ರೂ ಮಾಡಿಸ್ಬೇಕು ಅಂತ 3rd ಮಂತ್ವರೆಗೆ ವೆಯ್ಟ್ ಮಾಡ್ತಾನೆ. ಅಷ್ಟರೊಳಗೆ ಅವ್ರ ತಾಯಿಗೆ ಹೇಳಿರ್ತಾನೆ, ಅಮ್ಮ ನಾನು ಒಂದು ಮಿಸ್ಟೇಕ್ ಮಾಡೀನಿ, ನೆಕ್ಸ್ಟ್ ಮಂತ್ ನಾನು ಕೊಡಿಸ್ತೀನಿ ಅಂತ ಹೇಳಿದೆ. ತಾಯಿ ಆದ್ರೆ ಏನಂತಾರೆ, ಸರಿಯಪ್ಪ ಅಂತ ಹೇಳ್ತಾರೆ. 3rd ಮಂತ್ ಆದಮೇಲೆ 30,000 ಬಂತು. ಅವನು ಏನು ಯಾರ ಜೊತೆ ಮಾತಾಡಿದೆ, ಡೈರೆಕ್ಟ್ ಜ್ಯುವೆಲ್ರಿ ಶಾಪ್ಗೆ ಹೋದ. ಅಲ್ಲಿ ಒಂದು ಚೈನ್ ಅವ್ನು ನೋಡಿದ್ದ ಫಸ್ಟ್ ಮಂತ್ ಒಳಗೆ, ಆ ಚೈನ್ 60,000 ರೂಪಾಯಿ. ಈ 30,000 ರೂಪಾಯಿ ಏನು ಬಂತು ಅವ್ನು ಸ್ಯಾಲ್ರಿ ಫುಲ್ ಅಲ್ಲಿ ಕೊಟ್ಬಿಟ್ಟು ಇನ್ನು 30,000 ರೂಪಾಯಿ ಕ್ರೆಡಿಟ್ ಕಾರ್ಡಿಂದ ತೆಗೆದುಬಿಟ್ಟ. ಸೊ ಇಲ್ಲಿ ನಿಮ್ಗೆ ಅರ್ಥ ಆಗಬೇಕು ಏನು, ಸೆಕೆಂಡ್ ಮಂತು 70,000 ರುಪೀಸ್ ಕ್ರೆಡಿಟ್ ಕಾರ್ಡಿಂದ ತೊಗೊಂಡ, 3rd ಮಂತು 30,000 ರುಪೀಸ್ ತೆಗ್ದ. ಸೊ 1,00,000 ಕ್ರೆಡಿಟ್ ಕಾರ್ಡ್ ಔಟ್ಸ್ಟ್ಯಾಂಡಿಂಗ್ ಐತೆ. ಕ್ರೆಡಿಟ್ ಕಾರ್ಡ್ ಅವರು 45 ಡೇಸ್ವರೆಗೆ ಸುಮ್ಮನೆ ಇರ್ತಾರೆ, ಅದಾದಮೇಲೆ ಟಾರ್ಚರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇವನಿಗೆ ನಾನು ಕೇಳೀನಿ, ಸರಿಯಪ್ಪ ನೀನು ಯಾವ ಬೇಸಿಸ್ ಮೇಲಿಂದ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿಯಾ, ಅವ್ರು ಬಂದು ಕೇಳ್ತಾರಲ್ಲ ಹೆಂಗೆ ಕೊಡ್ತೀಯಾ ಅಂತ ಹೇಳಿದ್ರೆ, ಅಲ್ಲ ಸರ್ ನಮಗೆ ಕ್ವಾರ್ಟರ್ಲಿ
ಬೋನಸ್ ಅಂತೊಂದು ಇರ್ತದೆ, ಅದು ಬರ್ತದಲ್ಲ ಅದು ನಾನು ಪೇ ಮಾಡಿಬಿಡ್ತೀನಿ ಅಂದ್ಕೊಂಡಿದ್ದೀನಿ. ಹಾಗಾದರೆ 3 ಮಂತ್ಸ್ ಆಗೈತಲ್ಲ, ಪೇ ಮಾಡಿಬಿಡು ಅಂಥೇಳಿ. ಇಲ್ಲ ಸರ್, ಈ ಕೋವಿಡಿಂದ ಏನಾಯ್ತು ಅಂದರೆ 3 ಮಂತ್ಸ್ ಕೊಡೋದು ಹಾಫ್ ಇಯರ್ ಆದಮೇಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ ನಮಗೆ. ಸೊ ಅದರಿಂದ ನನಗೆ ಫುಲ್ ಫೈನಾನ್ಷಿಯಲ್ ಕ್ರೈಸಿಸ್ ಒಳಗೆ ಬಂದುಬಿಟ್ಟಿನಿ. ಏನು ಪ್ರಾಬ್ಲಮ್ಮು ಅಂತ ಅದು ಕೇಳ್ತಾ ಸೊ 4th ಮಂತ್ ಒಳಗೆ ಅವನು 2nd ಮಂತ್ ಮಾಡಿದ್ದು ಕ್ರೆಡಿಟ್ ಕಾರ್ಡ್ 70,000 ಔಟ್ಸ್ಟ್ಯಾಂಡಿಂಗು, ಪ್ಲಸ್ 3rd ಮಂತ್ 1 ಲಕ್ಷ ಟೋಟಲ್ಲು, ಪ್ಲಸ್ EMI ಆಫ್ ಬೈಕ್ ಎಲ್ಲ ಸೇರಿಬಿಟ್ಟು ಅವ್ನ ಸ್ಯಾಲ್ರಿ 30,000 ಹತ್ರ ಅವ್ನ ಎಕ್ಸ್ಪೆಂಡಿಚರ್ಸ್ ಎಲ್ಲ ಸೇರಿಬಿಟ್ಟು 0 ಆಗ್ತದೆ. ಸೊ ಇಂಥ ಪ್ರಾಬ್ಲಮ್ಸ್ ಎಷ್ಟೋ ಜನಗಿರ್ತದೆ. ಇವಾಗ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿರಬೇಕು. ತಿಂಗಳ ಸ್ಯಾಲ್ರಿ ಬಂದಿರೋದು ಹಂಗಂಗೆ EMI ಕಟ್ಟಬೇಕು, ಇಲ್ಲಾಂತೆ ಎಲ್ಲ ಎಕ್ಸ್ಪೆಂಡಿಚರ್ಸ್ಗೆ ಹೋಗ್ತಾಯಿದೆ. ಸರ್, ಇವಾಗ ಒಬ್ಬರು 30,000 ರೂಪಾಯಿ ಅರ್ನಿಂಗ್ ಮಾಡ್ತಾ ಇರುವಂಥ ಒಬ್ಬ ಉದ್ಯೋಗಿ ಒಂದು ಇಂಪಲ್ಸಿವ್ ಸ್ಪೆಂಡಿಂಗ್ ಅಂದರೆ ಬೇಕಾಬಿಟ್ಟಿಯಾಗಿ ಒಂದು ಪ್ಲ್ಯಾನ್ ಇಲ್ಲದೆ ಖರ್ಚು ಮಾಡಿದ್ರೆ ಏನೆಲ್ಲ ಅನಾಹುತ ಆಗುತ್ತೆ, ಹೇಗೆ ಅವರ ಫೈನಾನ್ಷಿಯಲ್ ಸ್ಟೇಟಸ್ಸು ಇರ್ಬೋದು, ಸಿಚುವೇಶನ್ ಇರ್ಬೋದು, ಹೇಗೆ ಬಿಗಡಾಯಿಸುತ್ತೆ ಅಂತ ತಾವು ಹೇಳಿದಿರಿ. ಸೊ ಇದಕ್ಕೆ ಪರಿಹಾರ ಏನು ಅಂತ ಹೇಳ್ಬೋದಾ ಅಂತ? ಕರೆಕ್ಟ್. ಸೊ ಆ ರೋಹಿತ್ಗೆ ಸೊ ನಾನು ಪರಿಹಾರ ಹೇಳೋ ಮುಂಚೆ ವಾಟ್ ಈಸ್ ಯುವರ್ ಗೋಲ್ಸ್ ಅಂತ ಕೇಳೀನಿ. ಸೊ ಆ ಗೋಲ್ ನಾನು ಬೋರ್ಡ್ ಮೇಲೆ ಬರಿ ಅಂತ ಹೇಳೀನಿ. ಸೊ ಅವ್ನು ಫಸ್ಟ್ ಹೇಳಿದ್ದು ಕ್ರೆಡಿಟ್ ಕಾರ್ಡಿಂದ ಅಂದರೆ ಎಲ್ಲ ಕ್ರೆಡಿಟ್ಸಿಂದ ಐ ಶುಡ್ ಬಿ ಡೆಟ್ ಫ್ರೀ ಅಂತ ಫಸ್ಟ್ ಗೋಲ್ ಬರ್ದ. ಸರಿ, ಇನ್ನೊಂದೇನೋ ಗೋಲ್ ಐತಾ ಅಂದರೆ, ಸರ್ ನಾವು ಮಿಡ್ಲ್ ಕ್ಲಾಸ್ ಅವರು, ನಮ್ಮ ತಂದೆ ಇಷ್ಟು ವರ್ಷ ಕೆಲಸ ಮಾಡಿದ್ದಾರೆ, ಬಟ್ 1 ಕೋಟಿ ಕೂಡ ಅವ್ರ ಹತ್ರ ಇಲ್ಲ. ಸೊ ನಾನು ಅಟ್ಲೀಸ್ಟ್ ನಾನು ರಿಟೈರ್ ಆಗೋವರೆಗೆ ನಾನು 1 ಕೋಟಿ ಕರೋರ್ಪತಿ ಅನ್ಸ್ಕೋಬೇಕು, ಅದು ಆಗಬೇಕು ಅನ್ನೋದು ಅಂದರೆ 2nd ಗೋಲ್ ಅಂತ ಹೇಳ್ದೆ. ಸರ್, ಗೋಲ್ ಇಸ್ ನಾಟ್ ಡಿಫೈನ್ಡ್ ಜಸ್ಟ್ ನೀವು ಹೆಡ್ಡಿಂಗ್ ಆದ ತಕ್ಷಣ ಗೋಲ್ ಆಗೋದಿಲ್ಲ, ಯಾವಾಗ ಆಗಬೇಕಂತ ಆ ಇಯರ್ ಬರಿ ಅಂತ ಹೇಳಿ. ಸೊ ಅವ್ನು ಹೇಳಿದೆ, ಸರ್ ನಾನು ಇವಾಗ 25 ಇಯರ್ಸು, ಮೇ ಬಿ ನಾನು 60 ಇಯರ್ಸ್ಗೆ ಆಗಬೇಕು, ಒಂದು 35 ಇಯರ್ಸ್ ಒಳಗೆ ನಾನು ಕರೋರ್ಪತಿ ಆಗಬೇಕು, ಅಷ್ಟೇನು ಬೇಕಾಗಿಲ್ಲ, ಅದಕ್ಕೇನು ಕಮ್ಮಿನೇ ಬರೀ, ನಾನು ಐ ವಿಲ್ ಟ್ರೈ ಟು ಅಚೀವ್ ಯುವರ್ ಗೋಲ್ಸ್ ಅಂತೇಳಿ. ಅವ್ರು ಬರೀ ಸಂತೋಷ ಆಗಿ, ಸರ್ ನೆಕ್ಸ್ಟ್ 25 ಇಯರ್ಸ್ ಒಳಗೆ ಐ ವಾಂಟ್ ಟು ಬಿಕಮ್ ಕರೋರ್ಪತಿ ಅಂತ ಅದು ಬರ್ದ 2nd ಗೋಲ್. ಫಸ್ಟ್ ಗೋಲ್ ಯಾವಾಗ ಕ್ರೆಡಿಟ್ಸ್ ಕಾರ್ಡ್ ಎಲ್ಲ ಲೋನ್ ಎಲ್ಲ ಹೋಗ್ತದೆ ಅಂತ ಹೇಳಿದ್ರೆ, ಸರ್ ಇನ್ನು 5 ಇಯರ್ಸ್ ನಾನು ಹೇಳಿದ್ದೀನಿ. 5 ಇಯರ್ಸ್ ಏನು ಬೇಕಾಗಿಲ್ಲ, ಲೆಟ್ ಅಸ್ ಕಂಪ್ಲೀಟ್ ಇನ್ 1 ಇಯರ್, ಮ್ಯಾಕ್ಸ್ ಟು ಮ್ಯಾಕ್ಸ್ 1.5 ಇಯರ್ ಅಂತ ಹೇಳೀನಿ. ಇದು ಹೆಂಗೆ ಸರ್ ಅಂತ ಅವನಿಗೆ ಪ್ರಶ್ನೆ ಬಂತು. ಇವಾಗ ಎಲ್ಲರಿಗೂ ಇದೇ ಪ್ರಾಬ್ಲಮ್ ಇರ್ತದೆ. ನೀವು ಅವನ ಹತ್ರ ಇವಾಗ 3 ಲೋನ್ಸ್ ಇದ್ದಾವೆ. ಒಂದು ಅವ್ರ ತಂದೆ ಮಾಡಿದ್ದು ಎಜುಕೇಷನ್ ಲೋನ್. ಸೊ ಅದ್ರ ಪಕ್ಕಗೆ ಎಷ್ಟು ರೇಟ್ ಆಫ್ ರಿಟರ್ನ್ ಬರಿ ಅಂತ ಹೇಳೀನಿ, 6.5% ಅಂತ ಬರ್ದ. ಓಕೆ, ಇವಾಗ 2nd ಬಂದುಬಿಟ್ಟು ಬೈಕ್ ಲೋನ್, ಆಟೋ ಲೋನ್, ಇದು ಎಷ್ಟು ಪರ್ಸೆಂಟೇಜ್, 9% ಬರ್ತಾ. ಓಕೆ, ಕ್ರೆಡಿಟ್ ಕಾರ್ಡಿಗೆ ಎಷ್ಟು ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಅವನಿಗೆ ಅದು ಗೊತ್ತಿಲ್ಲ ಕರೆಕ್ಟಾಗಿ. ಏನೋ ಸರ್ 12% ಇರ್ಬೋದೇನೋ ಅಂದರೆ, ಅಲ್ಲಪ್ಪ 12% ಇರೋದ್ರೆ ಕ್ರೆಡಿಟ್ ಕಾರ್ಡ್ ಲೋನ್ ಅನ್ನೋದು ಮೋಸ್ಟ್ ಎಕ್ಸ್ಪೆನ್ಸಿವ್. 36%ಇಂದ 48% ಇರ್ತದೆ. ನೋಡು ಅಂತ ಹೇಳಿದ್ದಕ್ಕೆ ಅವ್ನ ಮೊಬೈಲ್ ನೋಡಿಬಿಟ್ಟು, ಹೌದು ಸರ್ ಇದು 36% ಅಂತ ಬರ್ತಾರೆ ನಮ್ಮ ಬ್ಯಾಂಕ್ ಅವರು ಅಂತ, ಅದು ಬರಿ ಅಂತ. ಸೊ ಇದು ಫಸ್ಟ್ ಕೊಟ್ಟಿದ್ದ ಚಾನ್ಸ್ ಒಳಗೆ ಯಾವುದು ಫಸ್ಟ್ ಕಂಪ್ಲೀಟ್ ಕ್ಲಿಯರ್ ಮಾಡಬೇಕು ಅಂತ ಇದೆಯಾ ಅಂತ ಹೇಳಿದ್ರೆ, ಅವನು ಸರ್ ನಾನು ನಮ್ಮ ತಂದೆಯವರು ಯಾವಾಗೋ ತೊಗೊಂಡರೆ ಫಸ್ಟು ಎಜುಕೇಷನ್ ಲೋನ್ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ್ರು. ಅದಲ್ಲ ಕರೆಕ್ಟು. ಯಾವುದು ವಿಚ್ ಇಸ್ ಅ ಮೋಸ್ಟ್ ಪಿಂಚಿಂಗ್ ಯು ಅಂದರೆ ಯಾವುದು ಜಾಸ್ತಿ ನಿಮಗೆ ಎಕ್ಸ್ಪೆಂಡಿಚರ್ಸ್ ತೊಗೊತದೆ 36%. ಇವಾಗ 1 ಲಕ್ಷ ಅಂದರೆ 1 ವರ್ಷ ಒಳಗಡೆ ಯು ಶುಡ್ ಪೇ 36%. ಸೊ ದಟ್ ಈಸ್ ಅ ಮೋಸ್ಟ್ ಪಿಂಚಿಂಗ್. ಫಸ್ಟ್ ಅದನ್ನು ಕ್ಲಿಯರ್ ಮಾಡೋಣ, ಅದಾದಮೇಲೆ ಲೆಟ್ ಅಸ್ ಗೋ ಟು ದ 2nd and 3rd ಅಂತ ಹೇಳಿನಿ. ಸರಿ ಸರ್, ಬಟ್ ಇದು ಪೇ ಮಾಡೋಕ್ಕೆ ನಂಗೆ ದುಡ್ಡಿಲ್ಲ ಅಂತ ಹೇಳಿದೆ. ಸೊ ನಾನು ಕೇಳಿದೆ, ನೀನು ಬೈಕ್ ಲೋನಿಗೆ ಯಾಕೆ 70,000 ರೂಪೀಸ್ ಕ್ರೆಡಿಟ್ ಕಾರ್ಡಿಂದ ತೊಗೊಂಡೆ ಅಂತ ಹೇಳಿದರೆ, ಅವ್ರು ಹೇಳಿದೆ, ಸರ್ ಹಂಗೆ ನನ್ನ ಕೈಯಿಂದ ಕೊಟ್ಬಿಡ್ಬೋದಲ್ಲ ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಇವಾಗ ಆ ಲೋನ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿಬಿಟ್ಟು ಎಷ್ಟು ಸ್ಯಾಂಕ್ಷನ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ 1.3 ಲ್ಯಾಕ್ಸ್ ಅವ್ನು ಬೈಕ್ ತೊಗೊಂಡೆ, 1.3 ಲ್ಯಾಕ್ಸ್ ಸಿಕ್ಕಿದ್ರೆ ಎಂಟೈರ್ 1.3 ಲ್ಯಾಕ್ಸ್ ಲೋನ್ ತೊಗೊಂಬಿಡು. ಸೊ ಆ 70,000 ರೂಪೀಸ್ ಏನು ಬರ್ತದೋ ಕ್ರೆಡಿಟ್ ಕಾರ್ಡ್ಗೆ ಪೇ ಮಾಡಿಬಿಡು. ಸೊ ಅದಂತ ಐಡಿಯಾ ಕೊಟ್ಟಿನಿ. ಇನ್ನು 30,000 ಇರ್ತದೆ, ತಿಂಗಳು 5,000 ಜಾಸ್ತಿ ಹಾಕೊಂಡ್ಬಿಟ್ಟು ಲೆಟ್ ಅಸ್ ಕಂಪ್ಲೀಟ್ ನೆಕ್ಸ್ಟ್ ಲೆಟ್ ಅಸ್ ಟಾರ್ಗೆಟ್ ಆಫ್ 6 to 7 months ಲೆಟ್ ಅಸ್ ಕಂಪ್ಲೀಟ್ ದ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿ ಅದನ್ನು ನೋಟ್ ಮಾಡ್ಕೊಂಡೆ. ಸರಿ ಸರ್ ಅಂತ ಹೇಳ್ದೆ. ಸೊ ಅದಾದಮೇಲೆ ಯು ವಿಲ್ ಬಿ ಲೆಫ್ಟ್ ಔಟ್. ಇವಾಗ 30,000 ಒಳಗೆ ಅವ್ನು ಮಂತ್ಲಿ ಎಕ್ಸ್ಪೆಂಡಿಚರ್ಸ್ ಕೇಳೀನಿ ಎಷ್ಟು ಅಂತ ಹೇಳಿದರೆ, ಅವನು ಅದು ಹೇಳೋಕ್ಕಾಗಿಲ್ಲ. ಸರ್ ಒಂದು ಸರ್ 9,000 ಇರ್ಬೋದು, ಒಂದು ಸರ್ 12,000 ಆಗ್ತದೆ, ಕರೆಕ್ಟಾಗಿ ಗೊತ್ತಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಪ್ರೇಕ್ಷಕರಿಗೆ ಎಲ್ಲರಿಗೆ ನಾನು ಎಕ್ಸೆಲ್ ಶೀಟ್ ರೆಡಿ ಮಾಡೀನಿ. ಆ ಎಕ್ಸೆಲ್ ಶೀಟ್ ಒಳಗೆ ಸಿಂಪಲ್ ಆಗಿರ್ತದೆ. ಎವ್ರಿ ಡೇಟ್ 1, 2, 3 ಇವತ್ತು ಈ ಮಂತ್ ಒಳಗೆ ಇರೋ 30 ದಿನ ಏನೇನು ನಾವು ಸ್ಪೆಂಡ್ ಮಾಡ್ತಾ ಇದ್ವಿ. ಇವಾಗ ಕಾಮನಾಗಿ ಸ್ಪೆಂಡ್ ಮಾಡೋದೇನು ಊಟಕ್ಕೆ,
ಇಲ್ಲಾಂದರೆ ರೇಷನ್ಗೆ, ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಔಟಿಂಗ್ ಹೋಗಿದ್ದು ಅವಾಗ ಪೆಟ್ರೋಲು ಅಥವಾ ಇದು, ಇಲ್ಲಾಂದರೆ ಅದರ್ಸ್. ಇದೆಲ್ಲ ನೀವು ಎವ್ರಿ ಡೇ ₹1 ನಿಮ್ಮ ಪಾಕೆಟಿಂದ ತೆಗೆದ್ರೆ ಅಲ್ಲಿ ಬರಿತಾ ಹೋಗು ರೋಹಿತ್ ಅಂತ ಹೇಳೀನಿ. ಅವನು ಸರಿ ಬರಿತೀನಿ ಅಂತ ಹೇಳ್ಬಿಟ್ಟು ನಾನು ಇಂಟ್ರೆಸ್ಟ್ ಆಗಿ ತೊಗೊಂಡ. ಸೊ ಇದರಿಂದ ಏನಾಗ್ತದೆ, ಎಂಡ್ ಆಫ್ ದ ಮಂತ್ ನೀವೆಲ್ಲಿ ಜಾಸ್ತಿ ಖರ್ಚು ಮಾಡ್ತಾ ಇದ್ದೀರೋ, ಎಲ್ಲಿ ನಾನು ಸೇವ್ ಮಾಡ್ಬೋದು ನಿಮ್ಗೊಂದು ಐಡಿಯಾ ಬರ್ತದೆ. ಸೊ ಇದನ್ನು ಮಾಡು ಅಂತ ಹೇಳೀನಿ. ಸೊ ಸರಿ ಮಾಡ್ತೀನಿ ಅಂತ ಹೇಳ್ದೆ. ಸೊ ಇದರಿಂದ ನಾವೆಲ್ಲ ಎಕ್ಸೆಲ್ ಶೀಟ್ ಹಾಕಿ ನೋಡಿದರೆ ಅವನಿಗೆ 30,000 ಒಳಗೆ ₹10,000 ಅವನ ತಿಂಗಳಿಗೆ ಖರ್ಚು, ₹10,000 ಅವರು ತಂದೆಗೆ ಎಜುಕೇಷನ್ ಲೋನಿಗೆ ಕೊಟ್ಟರು, ಇನ್ನು ₹3,000 ಬರ್ತದೆ ಫಾರ್ ದ ಬೈಕ್ ಲೋನ್. ಆ ₹3,000 ಕೊಟ್ಟರು, ಇನ್ನು $7,000 to $8,000 ಸೇವ್ ಆಗ್ತದೆ. ಸೊ ಏನು ಝೀರೋ ಸೇವಿಂಗ್ಸ್ ಇರೋ ಮನುಷ್ಯನ $7,000 to $8,000 ನೀವು ಆ ಎಕ್ಸೆಲ್ ಶೀಟಿಂದ ನೀವು ಯು ಕ್ಯಾನ್ ಮೇಕ್ ಡೌನ್, ಎಲ್ಲಿ ನಾವು ಖರ್ಚು ಕಮ್ಮಿ ಮಾಡ್ಬೋದು ಅಂತ ಐಡಿಯಾ ಬರ್ತದೆ. ಸೊ ಒಂದು ಕ್ವಾರ್ಟರ್ಲಿ ಪೇಔಟ್ ಅಂತ ಹೇಳ್ದೆ, ಆ ಕ್ವಾರ್ಟರ್ಲಿ ಪೇಔಟಿಂದ ಮತ್ತು ದುಡ್ಡು ಬಂದಿರೋದು ಅದನ್ನು ಆ್ಯಾವ್ರೇಜ್ ಮಾಡಿದ್ರೆ ತಿಂಗಳಿಗೆ ಅವ್ರಿಗೆ $12,000 ಸೇವ್ ಆಗ್ತಾ ಬರ್ತದೆ. ಸೊ ಇದನ್ನು ಎಲ್ಲ ಲೆಕ್ಕ ಮಾಡಿ ರೋಹಿತ್ಗೆ ತೋರಿಸಿದ್ರೆ ಹಿ ವಾಸ್ ವೆರಿ ಹ್ಯಾಪಿ. ಸರ್ ಥ್ಯಾಂಕ್ ಯು ಸರ್, ನಾನು ಫೈನಾನ್ಷಿಯಲ್ ಕ್ರೈಸಿಸಿಂದ ಹೊರಗಡೆ ಬಂದೀನಿ ನಾನು, ಸೊ ಡೆಫಿನೆಟ್ಲಿ ಇದು ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ದೆ. ಸೊ ಒಂದು 4-5 ಮಂತ್ಸ್ ಆದಮೇಲೆ ಮತ್ತೆ ಫೋನ್ ಮಾಡಿದೆ ರೋಹಿತ್, ಸರ್ ಇವಾಗ ನಾನು ಐ ಕ್ಲಿಯರ್ ವಿತ್ ಆಲ್ ಕ್ರೆಡಿಟ್ ಕಾರ್ಡ್ಸು, ಇನ್ನು ಈ 2 ಲೋನ್ಸ್ ಇದ್ದಾವೆ, ಆ 2 ಲೋನ್ಸ್ ಕೂಡ ನಾವು ಹೇಳಿದ ಟಾರ್ಗೆಟ್ ಒಳಗೆ ಐ ವಿಲ್ ಕಂಪ್ಲೀಟ್ ಅಂತ ನನಗೆ ಪ್ರಾಮಿಸ್ ಮಾಡಿ ಇಟ್ಟಿದ್ದಾನೆ. ಸರ್ ಇವಾಗ ಹಾಗಿದ್ರೆ ನೀವು ರೋಹಿತ್ ಅವರ ಒಂದು ಉದಾಹರಣೆ ಮೂಲಕ ಹೇಗೆ ಖರ್ಚು ವೆಚ್ಚಗಳನ್ನು ಉಳಿತಾಯ ಮಾಡ್ಬೋದು, ಹಾಗೂ ಒಂದು ಉದಾಹರಣೆಗೆ ₹30,000 ಸಂಬಳ ಇದ್ದರೆ ಅದರಲ್ಲಿ ಎಷ್ಟು ಸೇವಿಂಗ್ಸ್ ಮಾಡ್ಬೋದು, ಒಂದು ಪ್ಲ್ಯಾನ್ ಪ್ರಕಾರ ಹೋದರೆ ಎಷ್ಟು ಉಪಯೋಗ ಆಗುತ್ತೆ ಅಂತ ಹೇಳಿದರೆ. ಸರ್ ಇವಾಗ ₹12,000 ಉಳಿತಾಯ ಆಗುತ್ತೆ ಅಂತ ತಾವು ಹೇಳಿದರೆ ಒಂದು ಲೆಕ್ಕ ಪ್ರಕಾರ. ಹಾಗಾದರೆ ಅವರು ಹೇಗೆ ಕೋಟ್ಯಾಧಿಪತಿ ಆಗ್ಬೋದು, ರೋಹಿತ್ ಹೇಗೆ ಕೋಟ್ಯಾಧಿಪತಿ ಆಗ್ಬೋದು ಅಂತ ಹೇಳ್ತೀರಾ ಅಂತ. ಸೊ ಇದೆಲ್ಲ ಹೇಳಿದ ಮೇಲೆ ರೋಹಿತ್ ಹೋಗ್ಬಿಡ್ತಾನೇನೋ ಅಂದ್ಕೊಂಡಿದ್ದೆ ನಾನು ಆಫೀಸಿಂದ, ಬಟ್ ಹೋಗಲಿಲ್ಲ. ಅವನಿಗೆ ಸೆಕೆಂಡ್ ಗೋಲ್ ಮೇಲೆ ಕಣ್ಣಿತ್ತು. ಸರ್ ನಾನು ಯಾವಾಗ 1 ಕೋಟಿ ಆಗ್ತೀನಿ ನೀವು ಹೇಳ್ರಿ ಅಂತ ಕೊಡಿದ್ದಾನೆ. ನಾನು ಅದಕ್ಕೆ ಸರಿ ನೀನು ಖರ್ಚು ಕಮ್ಮಿ ಮಾಡ್ತಾ ಇರಬೇಕು ಒಂದು, ಅದ್ರ ಜೊತೆ ನೀನು ಸೇವಿಂಗ್ ಜಾಸ್ತಿ ಮಾಡಬೇಕು. ಇವಾಗ ನೀನು 12,000 ಒಳಗೆ ₹4,000 ಎಮರ್ಜೆನ್ಸಿ ಫಂಡ್ ಅಂತ ನಿನ್ನೆ ಇಟ್ಕೊಂಬಿಡು. ₹8,000 ವಿತೌಟ್ ಎನಿ ಫೇಲ್ಯೂರ್ ಎವ್ರಿ ಮಂತ್ ಫಸ್ಟ್ ಸ್ಯಾಲ್ರಿ ಬಂದ ತಕ್ಷಣ SIP ಹಾಕು. ಈ 2 ಫಂಡ್ಸ್ ಕೊಟ್ಟೀನಿ, ಆ 2 ಫಂಡ್ಸ್ ಒಳಗೆ 4,000 ಹಾಕು ಅಂತ ಹೇಳೀನಿ. ಸರಿ, ಅದೊಂದು ಕಂಡೀಷನ್. ಸೆಕೆಂಡು, ಎವ್ರಿ ಇಯರು ನೀನು ಒಂದು 15% ಇನ್ಕ್ರೀಸ್ ಮಾಡಬೇಕು. ಅಂದರೆ ಈ ವರ್ಷ ₹8,000 ಅಂದರೆ ನೆಕ್ಸ್ಟ್ ವರ್ಷ 1,000 ಜಾಸ್ತಿ, ₹9,000. ಅದಾದಮೇಲೆ 10,500, ಹಂಗೆ ಇನ್ಕ್ರೀಸ್ ಮಾಡ್ತಾನೆ ಹೋಗಬೇಕು. ಹಂಗೆ ಮಾಡ್ತಾ ಹೋದರೆ ನಿನಗೆ 25 ವರ್ಷ ಬೇಕಿಲ್ಲ, 15 ವರ್ಷ ಒಳಗೆ ನಿನ್ನ ಕೋಟ್ಯಾಧೀಶ್ವರ ಮಾಡ್ತೀನಿ ಅಂತ ಹೇಳಿ. ಅವನು ಚೇರಿಂದ ಎದ್ದುಬಿಟ್ಟು, ಏನು 15 ವರ್ಷ ಒಳಗೆ ನಾನು ಕೋಟ್ಯಾಧೀಶ್ವರ ಆಗ್ಬಿಡ್ತೀನ, ನಮ್ಮ ತಂದೆಯವರು 40 ವರ್ಷದಿಂದ ಕೆಲಸ ಮಾಡಿದ್ರು ಕರೋಡ್ಪತಿ ಆಗಿಲ್ಲ, ನಾನು 15 ವರ್ಷ ಹಿಂಗೆ ಆಗ್ತೀನಿ ಅಂತ ಹೇಳಿದ್ರೆ, ಅವಾಗ ಪವರ್ ಆಫ್ ಕಾಂಪೌಂಡಿಂಗ್ ಬೇರೆ, ಅವಾಗ ಅವ್ರ ಸ್ಯಾಲ್ರಿ ಬೇರೆ, ನಿಮ್ಮ ಸ್ಯಾಲ್ರಿ ಬೇರೆ. ಬಟ್ ನೀನು ಖರ್ಚು ಮಾಡ್ತಾ ಹೋದರೆ ನಿನಗೆ ಇನ್ನೂ 60 ವರ್ಷ ಆದರೂ ನೀನು ಅದೇ ಸ್ಟೇಜ್ ಹೋಗಿರ್ತೀಯ. ನಾ ಹೇಳ್ದಂಗೆ ಮಾಡಿದರೆ ಯು ಕ್ಯಾನ್ ಬಿ ಕರೋಡ್ಪತಿ ನೆಕ್ಸ್ಟ್ 15 years. ಅಂದರೆ ಫಸ್ಟ್ 1 ಕೋಟಿ ಆದರೆ ಸೆಕೆಂಡ್ 1 ಕೋಟಿ ಇಟ್ ವಿಲ್ ಬಿ ಟೇಕಿಂಗ್ 50% ಆಫ್ ದಟ್ ಒನ್. ಅಂದರೆ 15 ವರ್ಷ ಅಂದರೆ ಸೆಕೆಂಡ್ 1 ಕೋಟಿ 7.5 ವರ್ಷ ಸಾಕು, 3ನೇ ಕೋಟಿ 3.5 ವರ್ಷ ಸಾಕು. ಹಂಗೆ ನೀವು ನೋಡ್ತಾ ಇದ್ರೆ ನೀನು 60 ವರ್ಷ ಬರೋವರೆಗೆ ನೀನೇ ಲೆಕ್ಕ ಮಾಡ್ಬೋದು ಅಂತ ಹೇಳಿ. ಅವ್ನು ಭಾರಿ ಖುಷಿಯಿಂದ ಅವತ್ತು ನಮ್ಮ ಆಫೀಸ್ ಬಿಟ್ಟು ಹೋಗಿದ್ದಾನೆ. ಸರ್ ಇದುವರೆಗೆ ನಮ್ಮ ವೀಕ್ಷಕರೇ ಬಹಳ ಇಂಟ್ರೆಸ್ಟ್ ಇರುವಂಥ ಒಂದು ಉದಾಹರಣೆ ಹೇಳಿದಿರಿ. ರೋಹಿತ್ ಅನ್ನೋ ಹುಡುಗ ಆತ ಉದ್ಯೋಗಕ್ಕೆ ಸೇರಿ ₹30,000 ಸಂಬಳ ಪಡ್ಕೊಂಡು ಪರದಾಡ್ತಾ ಇದ್ದಾಗ, ಅಂದರೆ ಬೇಕಾಬಿಟ್ಟು ಖರ್ಚು ಮಾಡ್ತಾ ಇದ್ದ ಸಂದರ್ಭದಲ್ಲಿ ಅವರಿಗೊಂದು ಒಳ್ಳೆ ಐಡಿಯಾ ಕೊಟ್ಟು ಕೇವಲ 15 ವರ್ಷದೊಳಗೆ ಹೇಗೆ ಕೋಟಿ ಗಳಿಸ್ಬೋದು ಅನ್ನೋದು ಬಹಳ ವಿವರವಾಗಿ ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಕೇಶವರ, ಥ್ಯಾಂಕ್ ಯು. ವೀಕ್ಷಕರೇ, ಕೋಟ್ಯಾಧಿಪತಿ ಸೀರೀಸ್ನ ಮುಂದಿನ ಕಂತಿನಲ್ಲಿ ಇಂಥ ಮತ್ತಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದೇವೆ. ಧನ್ಯವಾದಗಳು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.